ಶರಣ್ರಿ ಅಪ್ಪ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ಇವತ್ತು ಗಣರಾಜ್ಯೋತ್ಸವ ದಿನ ಆಗಿರೋದರಿಂದ ನಾನು ಬೆಳಿಗ್ಗೆ 6:15ಕ್ಕೆ ಎದ್ದು ನನ್ನ ಈ ಒಂದು ಗಾಡಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಹಾಗೆ ಹೊಂಟೆ ಬಿಟ್ಟೆ ನೋಡ್ರಿ. ಎಲ್ಲದ ನೀನು ಸೂರ್ಯ? ನಮ್ಮ ಸೂರ್ಯ ತಂಡಂದ್ರು ಭಾಳ ಹತ್ತಾಕತ್ತೈತ್ರಿ. ಹೆಂಗೆ ಹೋಗ್ಬೇಕಂತೂ ಗೊತ್ತಾಗತ್ತಿಲ್ರಿ, ಬಟ್ ನಿರ್ವಹಿಲ್ಲ ಹೋಗಬೇಕ್ರಿ. ಸಡನ್ನಾಗಿ ಕೆಂಪುತನವನ್ನು ನೋಡಿಬಿಟ್ಟು ಎದೆ ಝಲ್ ಅಂದು ಬಿಡ್ತು ನೋಡ್ರಿ. ಅಪ್ಪ ಏನು ಮಾಡೋದು? ನೋಡ್ತಿದ್ದಂತೆ ಬೆಳಕು ಆಗಿಬಿಡ್ತು ನೋಡ್ರಿ. ಹಾಗೆ ನಾನು ಇದು ಮೇನ್ ರೋಡನ್ನು ನೋಡಿಕೊಂಡು ಸೀದಾ ಹೊಂಟೆ ಬಿಟ್ಟೆ ನೋಡ್ರಿ. ಹಾಗೆ ಹೋಗ್ತಾ ದಾರಿ ಮಧ್ಯೆಯಲ್ಲಿ ನಮ್ಮ ದೇವ್ರು ಸಿಕ್ಕೇ ಬಿಡ್ತೀವಿ ನೋಡ್ರಿ. ಸೊ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ನಮ್ಮ ದೇವ್ರು ನೋಡೋಕ್ಕೆ ನಾನು ಒಳಗಡೆ ಹೊಂಟೆ ಬಿಟ್ಟೆ ನೋಡ್ರಿ. ಇದು ನೋಡ್ರಿ ನಮ್ಮ ಕಳ್ಳೋಳಿ ಬಸವಣ್ಣನ ಗುಡಿ ಹೆಂಗೈತಿ ಅಂತ ಕಮೆಂಟ್ ಮಾಡ್ರಿ. ಒಳಗೆ ಬಂದ್ಬಿಟ್ಟು ದೇವ್ರ ದರ್ಶನ ಮಾಡೇ ಬಿಟ್ಟೆ ನೋಡ್ರಿ. ದರ್ಶನ ಅಂತೂ ಆಯ್ತು ರೀ. ಇನ್ನು ಟೈಮ್ ಅಂತೂ ಜಾಸ್ತಿ ಆಗೈತಿ. ಇನ್ನು ಭಾಳ ಟೈಮ್ ವೇಸ್ಟ್ ಮಾಡ್ಲಾರ್ದಂಗೆ ಆಫೀಸ್ಗೆ ಹೋಗೇ ಬಿಡೋ ಬರ್ರಿ. ದಂಬೆ ಕಲೈ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಏ ಬಾಲು. ಅಲ್ಲಿ ಆಫೀಸ್ಗೆ ರೀಚ್ ಆಗೇ ಬಿಟ್ಟೆ ನೋಡ್ರಿ. ಇಲ್ಲಿ ನೋಡಿದರೆ ಇವರು ಪಳಾರ್ ರೆಡಿ ಮಾಡತ್ತಾರೋ ಏನು ಅವರ ತಿನ್ನತ್ತಾರೋ ಗೊತ್ತಾಗ್ಲಿಲ್ರಿ. ನಾ ಯಾಕೆ ಸುಮ್ಮನೆ ಇರೋದಂತ ನಾವು ಸ್ವಲ್ಪ ಕೈಯಾಗಿ ತಿಂದೆ ಬಿಟ್ಟೆ ನೋಡ್ರಿ. ದಂಬೆ ಕಲೈ ನಮ್ಮ ಹುಡುಗ ಸುಮ್ಮನಿಲ್ಲಾರ್ದ ಮೇಡಮ್ನ ಹತ್ರ ಹೋಗಿ, ಮೇಡಮ್ ರಂಗೋಲಿ ತೆಗೆದುಕೊಡ್ರಿ ನಮ್ಮಲ್ಲಿ ತಂದು ಕೇಳಿಬಿಟ್ರಿ. ಮೇಡಮ್ ಆಕಿ ಹೋಗೋದು ಕಳಿಸ್ಬಿಟ್ಲ್ರಿ. ಆಮೇಲೆ ರಂಗೋಲಿನೂ ಬೇಡ ಏನೂ ಬೇಡ ಅಂತಂದು ಹಂಗೆ ಮೇಲೆ ಬಂದ್ಬಿಟ್ಟು ನೋಡ್ರಿ. ಇಲ್ಲಿ ನೋಡುವಷ್ಟರೊಳಗೆ ನಮ್ಮ ಸರ್ಗಳು ಫೋಟೋ ಎಲ್ಲ ಒರೆಸಿ ಪೂಜೆನ ಮಾಡಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ರು ನೋಡ್ರಿ. ಜಂತ್ರ ಮುಗಿತ್ರಿ. ಹಂಗೆ ಧ್ವಜಾರೋಹಣನೊಂದು ಮುಗಿಸೇ ಬಿಟ್ಟು ರೀ. ಹಂಗೆ ಪಕ್ಕದ ಬಿಲ್ಡಿಂಗ್ ಕಡೆ ನೋಡಿದ್ರೆ ಅವರು ಧ್ವಜಾರೋಹಣಕ್ಕೆ ಎಲ್ಲ ರೆಡಿ ಮಾಡೇ ಇದ್ರು ನೋಡ್ರಿ. ಹೆಂಗೆ ಕಾಣತೈತಿ ನೋಡ್ರಿ ಫನಟ್ಟಿ. ಧ್ವಜಾರೋಹಣ ಅಂತೂ ಮುಗಿದು ಹೋದ್ರಿ. ಇನ್ನು ಬಂದಂಥ ಗೆಸ್ಟ್ಗಳಿಗೆ ನಾಷ್ಟ ಮಾಡಿಸ್ಬೇಕಂತ ನಾನು ನನ್ನ ಫ್ರೆಂಡ ಹೊಂಟಿವಿ ನೋಡ್ರಿ. ಇಲ್ಲಿ ಚೀಲ ಇಟ್ಕೊಂಡು ಈಗ ನಾವು ಹೊಂಟದ್ದು ಹೋಟೆಲು ಎಷ್ಟು ಫೇಮಸ್ ಐತಿ ಅಂದ್ರಪ್ಪ, ಇದು ನೋಡೋಕೆ ಹೆಂಗೆ ಕಾಣತೈತೆ ಅಂದ್ರೆ ರೀ, ಸಿಂಪಲ್ ಅಂಗಡಿ ಐತ್ರಿ. ಬಟ್ ವ್ಯಾಪಾರ ಮಾತ್ರ ಫುಲ್ ಜಬರ್ದಸ್ತ್ ಆಗ್ತೈತ್ರಿ. ಇಲ್ಲಿ ಅಲ್ಲೇನು ಮಂದಿ ಕಾಣಕತ್ತಾರಲ್ರಿ, ಅದ ಹೋಟೆಲ್ ನೋಡ್ರಿ. ನಾವು ನನ್ನ ಫ್ರೆಂಡ ಹೊಂಟೆ ಬಿಟ್ಟು ನೋಡ್ರಿ. ಅಲ್ಲೇ 2 days ಬ್ಯಾಕ್ ನಾವು ಆರ್ಡ್ರ್ ಕೊಟ್ಟಿದ್ದೀವಿ ರೀ. ರೆಡಿ ಐತಿಲ್ಲೋ ಹೋಗಿ ನೋಡು ಬರ್ರಿ. ಬೆಳಗ್ಗೆನೇ ಎಷ್ಟೊಂದು ಜನ ನಿಂತಿದ್ದಾರೆ ನೋಡ್ರಿ. ಇಲ್ಲಿ ಅಷ್ಟು ಫೇಮಸ್ ಐತ್ರಿ ಇದು ಹೋಟೆಲ. ನಾನು ನನ್ನ ಫ್ರೆಂಡು ಹೋಗಿ ಬಿಟ್ಟಿವಿ ನೋಡ್ರಿ ಒಳಗೆ. ಅವರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡ್ರಿ. ನಮ್ಮ ಹುಡುಗ ಡಬ್ಬಿ ಎಲ್ಲ ತೆಗೆದು ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಇಟ್ಕೊಂಡ್ಬಿಟ್ಟು ನೋಡ್ರಿ. ಇಲ್ಲೇ ನೋಡ್ರಿ ಹೆಂಗೆ ಮಾಡಕತ್ತಾರ ಬಡ ನೋಡ್ಕೊಂಬಿಡ್ರಿ. ಈಗ ಹಂಗೆ ಈ ಗಾಡಿ ನೋಡಿದ್ರೆ ಇಡ್ಲಿನೂ ರೆಡಿ ಆಗೇ ಬಿಟ್ಟಿದ್ದು ನೋಡ್ರಿ. ಹಂಗೆ ಇಡ್ಲಿ ಎಲ್ಲ ಪಾರ್ಸಲ್ ತೊಗೊಂಡು ಹೊಂಟು ಬಿಟ್ಟು ನೋಡ್ರಿ. ನಾನು ನನ್ನ ಫ್ರೆಂಡ್ ಪಾರ್ಸಲ್ ಅಂತೂ ತೊಗೊಂಬಂದಿವ್ರಿ. ಎಲ್ಲರೂ ಜಬರ್ದಸ್ತಲ್ಲಿ ನಾಷ್ಟ ಮಾಡಿದ್ರಿ. ನಾಷ್ಟ ಮಾಡ್ಕೊಂಡೆಲ್ಲ ಕೆಲಸ ಅಂತೂ ಮುಗಿತ್ರಿ. ಹಂಗೆ ಬನಟ್ಟಿಗೆ ಕೈ ಮುಗಿದು ನಮ್ಮೂರ ಕಡೆ ದಾರಿ ಹಿಡಿದ ಬಿಟ್ಟು ನೋಡ್ರಿ. Thanks for taking the time to watch this video.